ಜೀವನ ಎಂಬ ಆಟದಲ್ಲಿ ನೀನು ಗೆದ್ರೆ ಮಾತ್ರ ಜನ ನಿನ್ನನ್ನು ಗುರುತಿಸ್ತಾರೆ. ನೀನು ಸೋತ್ರೆ ನಿನ್ನ ಹೆಸರು ಕೂಡ ಮರೀತಾರೆ. ಈ ಪ್ರಪಂಚದಲ್ಲಿ ನಿನ್ನ ಹಣೆಬರ ಬದಲಾಗುವವರೆಗೂ ನೀನು ನಿನ್ನ ಸೋಲುಗಳನ್ನು ಮೆಟ್ಟಿ ನಿಲ್ಲಬೇಕು. ಸ್ವಲ್ಪ ತಡವಾದರೂ ಪರವಾಗಿಲ್ಲ. ನಿನ್ನ ಗೆಲುವು ಹೇಗಿರಬೇಕಂದ್ರೆ ಅವರು ನಿನ್ನ ಬಗ್ಗೆ ಮಾತಾಡೋದಕ್ಕಿಂತ ನಿನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಕು. ನಿನ್ನ ಗುರಿ ತಲುಪಬೇಕಂದ್ರೆ ಗುಂಡಿಗೆ ಹೊಂದಿದ್ರೆ ಸಾಲದು, ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಗುಣ ನಿನ್ನಲ್ಲಿರಬೇಕು. ನಿನಗೆ ಮಾಡಲು ಕೆಲಸ ಇಲ್ಲದಾಗ ಮಾತ್ರ ಕೆಲಸಕ್ಕೆ ಬಾರದ ವಿಷಯಗಳು ನಿನ್ನ ತಲೆಯಲ್ಲಿ ಬರೋದು. ಮನುಷ್ಯನಿಗೆ ಮನುಷ್ಯನನ್ನು ಕಂಡ್ರೆ ಆಗಲ್ಲ. ಯಾಕೆ ಗೊತ್ತಾ? ಅವನು ಎಲ್ಲಿ ಸರಿಸಮಾನವಾಗಿ ಬೆಳೆದು ನಿಂತಾನೋ ಅನ್ನೋ ಸ್ವಾರ್ಥದಿಂದ. ಆದರೆ ಒಂದು ಉದಾಹರಣೆ ಕೊಡ್ತೀನಿ ಕೇಳು. ಇಡೀ ಮನೆಯನ್ನೇ ಬೆಳಗುತ್ತಿದ್ದೇನೆ ಎಂಬ ಗರ್ವದಿಂದ LED ಬಲ್ಬ್ ಬೀಗ್ತಾ ಇತ್ತು. ಅದನ್ನು ನೋಡಿದ ಚಂದ್ರನು ನಾನು ಇಡೀ ಜಗತ್ತಿಗೆ ಹೊಳಪನ್ನು ನೀಡ್ತಾ ಇದ್ದೀನಿ ಎಂದು ಒಳಗೊಳಗೆ ನಗ್ತಾ ಇದ್ದ. ಜನಗಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಸೋಲನ್ನು ಕಾಯ್ತಾ ಇರೋ ಜನಗಳಿಗೆ ಕಾಯ್ತಾ ಇರೋ ಹಾಗೇನೆ ಮಾಡಬೇಕು. ಇತಿಹಾಸದ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಅನ್ನೋ ಜಾಗ ಇದೆ. ಸೋತವನಿಗೂ ಕೂಡ ಇಂಥವ್ರ ಜೊತೆ ಸೆಣಸಾಡಿ ಹೋರಾಡಿ ಸೋತೆ ಅನ್ನೋ ಜಾಗ ಇದೆ. ಆದರೆ ನಿಂತ್ಕೊಂಡು ನೋಡೋರಿಗೆ, ಆಡ್ಕೊಂಡು ನಗೋರಿಗೆ ಚರಿತ್ರೆಯಲ್ಲೂ ಎಲ್ಲೂ ಹೆಸರಿಲ್ಲ. ದ.ರಾ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಅದನ್ನು ಯಾವಾಗಲೂ ನೀನು ನೆನಪಲ್ಲಿಟ್ಕೋ. ನಿನ್ನೊಳಗೆ ನೀವು ಹೊಕ್ಕು, ನಿನ್ನ ನೀನೇ ಕಂಡು ನೀನು ನೀನಾಗಿರು. ಜೀವನದ ಸತ್ಯ ಹೇಗಿದೆ ನೋಡು. ಜೀವನದಲ್ಲಿ ನೀನು ಸೆಂಟಿಮೆಂಟ್ ಇಟ್ಕೊಂಡು ಯಾವತ್ತೂ ಬದುಕಬೇಡ. ಇದಕ್ಕೆಲ್ಲ ಇಲ್ಲಿ ಬೆಲೆನೇ ಕೊಡಲ್ಲ. ನಿನ್ನ ಭಾವನೆಗಳಿಗೆ, ನಿನ್ನ ಕನಸುಗಳಿಗೆ ಬೆಂಕಿ ಹಚ್ಚಿ ಮಜಾ ನೋಡೋರೇ ಜಾಸ್ತಿ. ಬಿಟ್ಬಿಡು ಸೋಲಿನ ಬಗ್ಗೆ ಚಿಂತೆ ಮಾಡೋದನ್ನು. ಯಾರು ಸೋತಿಲ್ಲ ಈ ಪ್ರಪಂಚದಲ್ಲಿ? ನೀನು ಸೋಲದೆ ಗೆಲ್ಲಕ್ಕಾಗಲ್ಲ. ಯಾಕಂದರೆ ಗೆಲುವಿನ ಮಹತ್ವ ಗೊತ್ತಾಗೋದೇ ನೀನು ಸೋತ ಮೇಲೆ. ಗಿಡ ಯಾವತ್ತೂ ಉದುರಿ ಹೋದ ಎಲೆಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ. ಕಳೆದು ಹೋದದಕ್ಕೆ ಚಿಂತೆಯನ್ನು ಬೇಡ. ಹೊಸತನ ಸೃಷ್ಟಿಸುವ ಉತ್ಸಾಹ ನಿನ್ನಲ್ಲಿರಲಿ. ಬಾಳುವುದಾದರೆ ಸಮುದ್ರದಂತೆ ಬಾಳು. ಬೇಕಾದವರು ನದಿಯಂತೆ ನಿನ್ನನ್ನು ಬಂದು ಸೇರ್ತಾರೆ. ಕಷ್ಟ ಅಂತ ಹೋದರೆ ನಿನಗೆ ಯಾರೂ ಸಹಾಯ ಮಾಡಲ್ಲ. ಇಷ್ಟ ಅಂತ ಹೇಳಿದರೆ ನಿನ್ನನ್ನು ಯಾರು ಓಡಿ ಬಂದು ಪ್ರೀತಿ ಮಾಡಲ್ಲ. ಅದಕ್ಕೆ ಹೇಳೋದು, ಕಷ್ಟನ ತೋರಿಸ್ಕೋಬಾರ್ದು, ಇಷ್ಟನ ಹೇಳ್ಕೋಬಾರ್ದು. ಇಲ್ಲಿ ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಕಷ್ಟ, ಇಷ್ಟ, ಪ್ರೀತಿ, ಪ್ರೇಮ, ಸಂಬಂಧಿಕರು ಎಲ್ಲವನ್ನ ಬಿಟ್ಟು ನಿನ್ನ ಗುರಿಯ ಕಡೆಗೆ ನೀನು ಸಾಗು. ಜೀವನದಲ್ಲಿ ಯಾವುದರ ಹಿಂದೆ ನಾವು ಹೋಗಬಾರ್ದು. ಎಲ್ಲರೂ ನಮ್ಮ ಹಿಂದೆ ಬರಬೇಕು. ನೀನು ಗೆಲ್ಲಬೇಕಾದ್ರೆ ಶ್ರಮ ಪಡಬೇಕು. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟದಂತಹ ಶ್ರಮ ಇರುತ್ತೆ. ನಡೆದು ಬಂದ ದಾರಿಯಲ್ಲಿ ಹೇಳ್ಕೊಳ್ಳಲಾಗದ ನೋವಿರುತ್ತೆ. ಅದರಂತೆ ನೀನಾಗಲು ಪ್ರಯತ್ನಿಸಬೇಕು. ಇಂತಹ ಕಂಟೆಂಟ್ಗಾಗಿ ನಾಳೆ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.